ಸಂಸದ ಡಿಕೆ ಸುರೇಶ್ ಅವರ ಪ್ರತ್ಯೇಕ ದೇಶದ ಕೂಗಿಗೆ ಬಿಜೆಪಿ ಖಂಡನೆಯನ್ನ ವ್ಯಕ್ತಪಡಿಸೋದರ ಮುಖಾಂತರ ಪ್ರತಿಭಟನೆಗೂ ಕೂಡ ಮುಂದಾಗಿದೆ. ಗಮನಿಸ್ತಾ ಇದ್ದೀವಿ. ದೇಶದ್ರೋಹಿ ಡಿಕೆ ಶಿವಕುಮಾರ್ಗೆ ಡಿಕೆ ಸುರೇಶ್ ಅವರಿಗೆ ಸಂವಿಧಾನ ವಿರೋಧಿ ಡಿಕೆ ಸುರೇಶ್ಗೆ ಸಂವಿಧಾನ ವಿರೋಧಿ ಡಿಕೆ ಸುರೇಶ್ಗೆ ದೇಶ ಸುರೇಶ್ಗೆ ದೇಶ ಡಿಕೆ ಸುರೇಶ್ಗೆ ದೇಶದಲ್ಲಿ ಒಡಕು ಮೂಡಿಸಬೇಕು. ದೇಶ ಈಗಾಗಲೇ ಒಂದ್ಸಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ದೇಶದ ಒಂದು ವಿಭಜನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸಂಸ್ಕೃತಿಯನ್ನು ಇವತ್ತು ಡಿಕೆ ಸುರೇಶ್ ತಮ್ಮ ಹೇಳಿಕೆಯಿಂದ ಸಾಬೀತು ಮಾಡಿದ್ದಾರೆ. ಇನ್ನೊಬ್ಬರನ್ನ ಹಾಕಿಸ್ಕೊಂಡು ತೋರಿಸ್ತಾ ಇದ್ದಾರೆ ನೋಡು. ಇನ್ನೊಬ್ಬರನ್ನ ಹಾಕಿಸ್ಕೊಳ್ತಾರೆ ನೋಡು. ದೇಶ ವಿರೋಧಿ ಡಿಕೆ ಸುರೇಶ್ಗೆ ಧಿಕ್ಕಾರ. ಇದು ಸಂಸದ ಡಿಕೆ ಸುರೇಶ್ ಅವರ ನಿವಾಸದ ರಸ್ತೆಯ ನೇರ ದೃಶ್ಯಾವಳಿನ ಗಮನಿಸ್ತಾ ಇದ್ದೀರಿ. ಬಜೆಟ್ ದಿನ ಅವರು ಕೊಟ್ಟಂತಹ ಹೇಳಿಕೆ ಪ್ರತ್ಯೇಕ ದೇಶದ ಕೂಗಿಗೆ ಇದೀಗ ಬಿಜೆಪಿ ಖಂಡನೆಯನ್ನ ವ್ಯಕ್ತಪಡಿಸಿತು. ಬರೀ ಖಂಡನೆಯನ್ನ ಮಾತ್ರ ಮಾಡಿಲ್ಲ, ಅವರು ಪ್ರತಿಭಟನೆಗೂ ಕೂಡ ಮುಂದಾಗಿದ್ರು. ಮುಂದುವರೆದ ಭಾಗದಲ್ಲಿ ಅವರ ಮನೆಗೂ ಕೂಡ ನೀವು ಮುತ್ತಿಗೆ ಹಾಕಬೇಕು ಅನ್ನೋ ತಯಾರಿಯಲ್ಲಿದ್ರು. ಬಟ್ ಪೊಲೀಸರು ಬಿಟ್ಟಿಲ್ಲ. ಅವರ ನಿವಾಸದ ರಸ್ತೆಯಲ್ಲಿ ಪ್ರತಿಭಟನೆಗೆ ಕುಳಿತಿದ್ದಾಗ ಆಗ್ಲೇ ಪೊಲೀಸರು ಎಲ್ಲರನ್ನೂ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಸಂಸದ ಡಿಕೆ ಸುರೇಶ್ ಅವರ ಮನೆಯ ಮುಂಭಾಗದ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ಪೊಲೀಸರು ಅದಕ್ಕೆ ಅವಕಾಶವನ್ನೇ ಮಾಡಿಕೊಡ್ಲಿಲ್ಲ. ಎಲ್ಲರನ್ನೂ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೂ ಕೂಡ ದೇಶದ್ರೋಹಿ ಡಿಕೆ ಸುರೇಶ್ ಅವರಿಗೆ ಧಿಕ್ಕಾರ ಅನ್ನುವಂತಹ ಕೂಗನ್ನ ಕೂಡ ನೀವು ಗಮನಿಸ್ತಾ ಇರ್ಬೋದು. ಬಿಜೆಪಿ ಕಾರ್ಯಕರ್ತರು ಇವತ್ತು ಡಿಕೆ ಸುರೇಶ್ ಸಂಸದರ ನಿವಾಸಕ್ಕೆ ಮುತ್ತಿಗೆ ಹಾಕಬೇಕು ಅಂತೆಲ್ಲ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಪೊಲೀಸರು ಅದಕ್ಕೆ ಸೊಪ್ಪು ಹಾಕಿಲ್ಲ.
ಬಜೆಟ್ ದಿನ ಬಜೆಟ್ ಸರಿಯಾಗಿಲ್ಲ ಅಂತ ಹೇಳೋದ್ರ ಮುಖಾಂತರ ನಮಗೆ ಬೇರೆ ದೇಶವನ್ನೇ ಮಾಡಿಬಿಡಬೇಕಾದ್ರೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಪ್ರತ್ಯೇಕ ದೇಶದ ಕೂಗನ್ನ ಎತ್ತಿದ್ರು. ಅದಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸಿ ಇವತ್ತು ಕೂಡ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಬೇಕು ಅಂತಲೇ ಬಂದ್ರು. ಪ್ರತಿಭಟನೆಗೆ ಇಳಿದಾಗ ಪೊಲೀಸರು ಮುಲಾಜಿಲ್ಲದೆ ಎಲ್ಲರನ್ನೂ ಕೂಡ ಒಂದು ಪೊಲೀಸ್ ವ್ಯಾನ್ ಒಳಗೆ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ವಶಕ್ಕೆ ಪಡಿತಾ ಇದ್ದಾರೆ. ಸದ್ಯ ಸಂಸದ ಡಿ ಕೆ ಸುರೇಶ್ ಅವರ ನಿವಾಸದ ಮುಂಭಾಗದ ಚಿತ್ರಣವನ್ನ ಗಮನಿಸ್ತಾ ಇದ್ರಿ. ಆಲ್ಮೋಸ್ಟ್ ಎಲ್ಲ ಕಾರ್ಯಕರ್ತರನ್ನು ಕೂಡ ಒಳಗೆ ತುಂಬುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅದರ ನಡುವೆ ಪ್ರತ್ಯೇಕ ದೇಶದ ಒಂದು ಕೂಗನ್ನ ಎಬ್ಬಿಸಿದ ಸಂಸದ ಡಿ ಕೆ ಸುರೇಶ್ಗೆ ಧಿಕ್ಕಾರ ಅಥವಾ ಒಬ್ಬ ದೇಶದ್ರೋಹಿ ಅನ್ನುವಂತಹ ಕೂಗು ಕೂಡ ಬಿಜೆಪಿ ಕಾರ್ಯಕರ್ತರು ಕೂಗ್ತಾ ಇದ್ದಾರೆ. ಇದರ ನಡುವೆ ಇದೀಗ ಆ ಇಡೀ ಬಸ್ ತುಂಬಾ ಬರೀ ಬಿಜೆಪಿ ಕಾರ್ಯಕರ್ತರೇ ಇದ್ದಾರೆ. ಯಾರೆಲ್ಲ ಸಂಸದರ ಮನೆಗೆ ಮುತ್ತಿಗೆ ಹಾಕಬೇಕು ಅಂದ್ಕೊಂಡಿದ್ರು ಅವರೆಲ್ಲರನ್ನೂ ಕೂಡ ತುಂಬಿಕೊಂಡು ಪೊಲೀಸರು ಹೋಗಿರುವಂತದನ್ನ ಗಮನಿಸ್ತಾ ಇದ್ದೀರಿ. ಮಗದೊಂದು ಕಡೆ ಕೆಲವೊಂದು ಪೋಸ್ಟರ್ಗಳನ್ನ ಇಟ್ಕೊಂಡು ಪ್ರತಿಭಟನೆ ಕೂತಿದ್ರು. ಮುಂದುವರೆದಂತೆ ನಿವಾಸಕ್ಕೆ ಮುತ್ತಿಗೆ ಹಾಕಬೇಕು ಅನ್ನೋ ಪ್ಲಾನ್ ಇತ್ತು ಅವ್ರದ್ದು. ದೇಶ ವಿರೋಧಿ ಡಿ ಕೆ ಸುರೇಶ್ಗೆ ಧಿಕ್ಕಾರ. ಕೂಗನ್ನ ಎತ್ತಿದ್ದ ಡಿ ಕೆ ಸುರೇಶ್ ಸಂಸದರು ಅವರ ನಿವಾಸದ ರಸ್ತೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ರು. ಪ್ರತಿಭಟನಾ ನಿರತ ಕಾರ್ಯಕರ್ತರನ್ನೇ ಪೊಲೀಸರು ಮುಲಾಜಿಲ್ದೆ ಮುಂದೆ ಅವರು ಯಾವುದೇ ರೀತಿಯ ಸ್ಟೆಪ್ ಅನ್ನ ತೆಗೆದುಕೊಳ್ಬಾರ್ದು ಅಂತ ವಶಕ್ಕೆ ಪಡೆದಿರುವಂತಹ ಚಿತ್ರಣವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ಗೆ ಧಿಕ್ಕಾರ, ದೇಶದ್ರೋಹಿ ಡಿ ಕೆ ಸುರೇಶ್ ಅವರಿಗೆ ಧಿಕ್ಕಾರ, ಸಂಸದರಿಗೆ ಧಿಕ್ಕಾರ, ಪ್ರತ್ಯೇಕ ದೇಶದ ಕೂಗನ್ನ ಎತ್ತಿದ ಸಂಸದರಿಗೆ ಧಿಕ್ಕಾರ ಅಂತ ಪೊಲೀಸರು ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲೂ ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಪ್ಲಾನ್ ಇದ್ದಿದ್ದು ಇವತ್ತು ಸಂಸದ ಡಿ ಕೆ ಸುರೇಶ್ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಬೇಕು ಅಂತ. ಬಟ್ ಪೊಲೀಸರು ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಅವರು ಪ್ರತಿಭಟನೆಗೆ ಕೂರ್ತಾ ಇದ್ದಾಗಲೇ ಪೊಲೀಸರು ಅವರೆಲ್ಲರನ್ನ ಕೂಡ ವಶಕ್ಕೆ ಪಡೆದಿರುವಂತಹ ಚಿತ್ರಣವನ್ನು ಗಮನಿಸ್ತಾ ಇದ್ದೀವಿ. ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ಬಜೆಟ್ ದಿನ ಬಜೆಟ್ ಸರಿ ಇಲ್ಲ, ನಮ್ಮ ಭಾಗದ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ತಮ್ಮ ನಾಲಿಗೆ ಹರಿಬಿಟ್ಟಿದ್ರು ಡಿ ಕೆ ಸುರೇಶ್. ಬಟ್ ಅವ್ರು ಹೇಳ್ತಾರೆ, ಈಗಲೂ ಕೂಡ ನಾನು ನನ್ನ ಮಾತಿಗೆ ಸ್ಟ್ಯಾಂಡ್ ಆಗಿರ್ತೀನಿ, ಬದ್ಧನಾಗಿರ್ತೀನಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಬೆನ್ನಲ್ಲೇ ಬಿಜೆಪಿ ಹಲವು ಕಡೆ ಪ್ರತಿಭಟನೆ ಮಾಡ್ತು. ಸೆಂಟ್ರಲ್ ನಲ್ಲೂ ಕೂಡ ಇದಕ್ಕೆ ವಿರೋಧ ಕೇಳಿ ಬಂತು. ಬಟ್ ಈಗ ಸದ್ಯದ ಬೆಳವಣಿಗೆ ಏನಪ್ಪಾ ಅಂದ್ರೆ, ಅವತ್ತಿನ ಹೇಳಿಕೆಯ ಇಂಪ್ಯಾಕ್ಟ್ ಅಥವಾ ಪರಿಣಾಮ ಏನಾಗ್ತಾ ಇದೆ ಅಂದ್ರೆ, ಡಿ ಕೆ ಸುರೇಶ್ ಅವರ ನಿವಾಸದ ಮುಂದೆ ಬಿಜೆಪಿ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಅವರ ಮನೆಗೆ ಮುತ್ತಿಗೆ ಹಾಕಬೇಕು ಅಂತ ಪ್ಲಾನ್ ಮಾಡಿದ್ರು. ಬಟ್ ಪೊಲೀಸರು ಅದಕ್ಕಿಂತ ಮುಂಚೆಯೇ ಪ್ರತಿಭಟನಾ ನಿರತ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ವಶಕ್ಕೆ ಪಡೆದಾಗ್ಲೂ ಕೂಡ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಧಿಕ್ಕಾರ, ಸಂಸದರಿಗೆ ಧಿಕ್ಕಾರ, ಡಿ ಕೆ ಸುರೇಶ್ಗೆ ಧಿಕ್ಕಾರ ಅಂತ ಹೇಳೋದ್ರ ಮುಖಾಂತರ ಆಲ್ರೆಡಿ ನಮ್ಮ ದೇಶವನ್ನ ವಿಭಜನೆ ಮಾಡಿ ಆಯ್ತು, ಮತ್ತೊಂದು ಸಲ ಕಾಂಗ್ರೆಸ್ ನಾಯಕರು ಇಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಿಜಕ್ಕೂ ಇದಕ್ಕೆ ಧಿಕ್ಕಾರ ಇರಲಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.